ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ಅಕ್ರಮ ಫ್ಲೆಕ್ಸ್ ಹಾಕುವವರ ಹೆಸರಿದ್ರೆ 50,000ದಿಂದ 1 ಲಕ್ಷದವರೆಗೆ ದಂಡ ವಿಧಿಸುವುದಾಗಿ ಸರ್ಕಾರ ಹೇಳ್ತಿದೆ. ಆದರೂ ಫುಟ್ಪಾತ್ನಲ್ಲಿ ಬಡವರ ತಳ್ಳುಗಾಡಿ ಜಪ್ತಿ ಮಾಡುವ ವೇಗ ಅಕ್ರಮ ಬ್ಯಾನರ್ ಹಾಕುವ ರಾಜಕೀಯ ನಾಯಕರ ಮೇಲಿನ ಎಫ್ಐಆರ್ನಲ್ಲಿ ಕಾಣಿಸ್ತಿಲ್ಲ. ಹೈಕೋರ್ಟ್ ಆದೇಶವಿದ್ರೂ ಸಹ ರಸ್ತೆ ಬದಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿದ್ದು ತೆರವುಗೊಳಿಸದ್ದಕ್ಕೆ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ವಿಜಯನಗರ ಮತ್ತು ಗೋವಿಂದರಾಜನಗರದಲ್ಲಿ ಇದು ಹಾವಳಿ ಬಹಳ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಹಾವಳಿ ಇದೆ. ಆದರೆ ಏನಾಗಿದೆ, ಅಧಿಕಾರಿಗಳು ಯಾಕೆ ತಗೊಳ್ತಾ ಇಲ್ಲ ಅಂದರೆ ಅವರಿಗೆ ಶಾಸಕರ ಮೇಲೆ ಹೆದರಿಕೆ ಇರ್ತಕ್ಕಂಥದ್ದು. ಶೇಷಾದ್ರಿಪುರಂನ ಮುಖ್ಯ ರಸ್ತೆಯ ಫುಟ್ಪಾತ್ ಬಳಿ ಬೃಹತ್ ಮರವೊಂದು ಬುಡ ಸಹಿತ ಧರೆಗೆ ಉರುಳಿತ್ತು. ಮರಬಿದ್ದು 2.5 ತಿಂಗಳಾದರೂ ಮರದ ಬುಡವನ್ನ ಜಿಬಿಎ ಸಿಬ್ಬಂದಿ ತೆರವುಗೊಳಿಸಿಲ್ಲ. ಬೃಹತ್ ಬುಡ ಇದ್ದ ಜಾಗದಲ್ಲಿ ದೊಡ್ಡ ಗುಂಡಿ ನಿರ್ಮಾಣವಾಗಿದೆ. ಪರಿಣಾಮ ಫುಟ್ಪಾತ್ ಸಂಪೂರ್ಣ ಹಾಳಾಗಿದೆ. ಪಾದಾಚಾರಿಗಳು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ಬೋದು, ಸದ್ಯ ನಾನಿವಾಗ ಬೆಂಗಳೂರಿನ ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗೋದಂದ್ರೆ ಕಳೆದ 2 ತಿಂಗಳ ಹಿಂದೆ ಯಾವ ರೀತಿಯಾದಂಥ ಒಂದು ಮಳೆ ಬಿದ್ದಿತ್ತು ಎಲ್ರಿಗೂ ಕೂಡ ಗೊತ್ತು. ಯಾಕಂದರೆ ಬೆಂಗಳೂರೇ ನಳುಗಿ ಹೋಗಿರ್ತಕ್ಕಂತಹ ಘಟನೆ ಕೂಡ ನಡೆದಿತ್ತು. ಆದರೆ ಅವತ್ತು ಬಿದ್ದಂತಹ ಮಳೆಗೆ ಇಲ್ಲಿ ಒಂದು ದೊಡ್ಡದಾದಂತಹ ಬೃಹತ್ ಗಾತ್ರದ ಒಂದು ಮರ ಬಿದ್ದಿತ್ತು. ಆ ಮರದ ಒಂದು ಬೇರನ್ನು ಇಲ್ಲೇ ಇಟ್ಟು ಹೋಗಿರೋದ್ರಿಂದ ಮತ್ತು ಇಲ್ಲಿ ಫುಟ್ಪಾತ್ನಲ್ಲಿ ಒಂದು ಗುಂಡಿ ಆಗಿರೋದ್ರಿಂದ ಮುಂದೆ ಇರತಕ್ಕಂತಹ ಅಂಗಡಿ ಮುಂಗಟ್ಟುಗಳ ಬಾಗಿಲನ್ನು ಕೂಡ ಇಲ್ಲಿ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಮೆಟ್ರೋ ರೈಲಿನಲ್ಲಿ ಪ್ರತಿದಿನ 10 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. ಪೀಕ್ ಅವರ್ನಲ್ಲಂತೂ ಮೆಟ್ರೋ ರೈಲಿನ ಒಳಗೆ ಹೋಗೋದಕ್ಕೂ ಹರಸಾಹಸ ಪಡಬೇಕು. ಹೀಗಾಗಿ ಮುಂದಿನ ತಿಂಗಳಿನಿಂದ ಗ್ರೀನ್ ಲೈನ್ನಲ್ಲಿ 3 ರೈಲುಗಳನ್ನು ಹೆಚ್ಚುವರಿಯಾಗಿ ಹಳಿಗಿಳಿಸಲು ಬಿಎಂಆರ್ಸಿಎಲ್ ಸಜ್ಜಾಗಿದೆ. ಚೀನಾ ಮೂಲದ ಸಿಆರ್ಆರ್ಸಿ ಕಂಪನಿಗೆ 21 ರೈಲುಗಳನ್ನು ಆರ್ಡರ್ ಮಾಡಿದೆ. ಮೊದಲ ಹಂತದಲ್ಲಿ 3 ರೈಲು ಈಗಾಗಲೇ ನಮ್ಮ ಮೆಟ್ರೋಗೆ ಬಂದಿವೆ. ಸಿಆರ್ಆರ್ಸಿ ಅವರಿಗೆ ಇದನ್ನ ಒಂದು 25 ಟ್ರೈನ್ ಸೆಟ್ಗೆ ನಾವು ಆರ್ಡರ್ ಹಾಕಿದ್ವಿ. ಆ 21 ಟ್ರೈನ್ ಸೆಟ್ಟಲ್ಲಿ ಇವಾಗಲೇ ಅವರು 3 ಟ್ರೈನ್ ಸೆಟ್ಗ ಪೀಡಿಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪ್ರೋಟೋಟೈಪ್ ಟ್ರೈನ್ ಏನಿದೆ ಅದಕ್ಕೆಲ್ಲ ಟೆಸ್ಟಿಂಗ್ ಆಗಿದೆ. ಇದು ಉಳಿದ ಟ್ರೈನ್ ಕೂಡ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ.